ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಗೋವಿಂದ ಮೇಲಿರೋ ಆರೋಪ ಏನು ಅಂದ್ರೆ ಇವರಿಗೆ ಸಂಬಂಧ ನಿಭಾಯಿಸೋಕೆ ಬರೋದಿಲ್ಲ ಅಂತ. ನೋಡಿ, ಎಲ್ರಿಗಿಂತ ದೊಡ್ಡ ಸೂಪರ್ ಹಿಟ್ ಫಿಲ್ಮ್ ನಿಮ್ಗೆ ಕೊಟ್ಟಿದ್ದು ನಿಮ್ಮ ಫ್ರೆಂಡ್ ಡೇವಿಡ್ ಧವನ್ ಅವರು. ಅವರ ಜೊತೆ ನೀವು 17 ಫಿಲ್ಮ್ ಮಾಡಿದ್ರಿ. ಎಲ್ಲಾ ಫಿಲ್ಮು ಸೂಪರ್ ಹಿಟ್ ಆದ್ವು. ರಾಜಾ ಬಾಬು, ಕೂಲಿ ನಂಬರ್ 1, ಶೋಲಾ ಔರ್ ಶಬ್ನಮ್, ಬಡೆ ಮಿಯಾ ಚೋಟೆ ಮಿಯಾ, ಪಾರ್ಟ್ನರ್ ಎಲ್ಲದರಲ್ಲೂ ನೀವೇ ಮಾಡಿದ್ರಿ. ಆದ್ರೆ ತುಂಬಾ ವರ್ಷದಿಂದ ನೀವು ಡೇವಿಡ್ ಧವನ್ ಅವ್ರ ಜೊತೆ ಮಾತೇ ಆಡಿಲ್ಲ. ನಂಗೆ ಈ ಥರ ಪ್ರಶ್ನೆ ಕೇಳೋದು ಯಾವಾಗ ಸರಿ ಅಂದ್ರೆ ಅವನ ಮಗ ಅವನ ಜೊತೆ 17 ಫಿಲಮ್ ಮಾಡಿದಾಗ. ನಂಗನ್ಸುತ್ತೆ ಅವ್ರ ಮಗ 17 ಫಿಲಮ್ ಅವನ ಜೊತೆ ಮಾಡಲ್ಲ ಬಿಡಿ. ಯಾಕಂದ್ರೆ ಅವನು ಡೇವಿಡ್ ಧವನ್ ಅವ್ರ ಮಗ, ಅವನು ಓದ್ಕೊಂಡಿದ್ದಾನೆ. ಒಬ್ಬ ಆರ್ಟಿಸ್ಟ್ ಜೊತೆ 17 ಫಿಲಮ್ ಮಾಡಬೇಕು ಅಂದ್ರೆ ಏನು ಅರ್ಥ ಅದು ನಮಗೆ ಗೊತ್ತಿರಲಿಲ್ಲ. ನಂಗೆ ಇಷ್ಟು ಮಾತ್ರ ಗೊತ್ತಿತ್ತು, ಅದು ಸಂಜಯ್ ದತ್ ಅವರು ಪಂಜಾಬಿ ಅಂದಿದ್ರು ಮತ್ತು ಬರ್ತಾ ಇದ್ದಾನೆ. ಆಗ ನಾನು ತುಂಬ ಪಂಜಾಬಿಗಳನ್ನ ನನ್ನ ಜೊತೆ ಕೆಲಸಕ್ಕೂ ಸೇರಿಸ್ಕೋತಾ ಇದ್ದೆ. ಪಂಜಾಬಿಗಳು ಎಲ್ಲೆಲ್ಲಿಂದ ಬಂದ್ರೂ ನಾನು ಅವ್ರಿಗೆ ಕೆಲಸನ ಕೊಡ್ತಾನೆ ಇದ್ದೆ. ಹಾಗೆ ಡೇವಿಡ್ ಧವನ್ನೂ ಬಂದಿದ್ದು. ನನಗೂ ಅದು ಚೆನ್ನಾಗಿ ಅನ್ನಿಸ್ತು. ನನಗೆ ಅವ್ರ ಜೊತೆಲಿ ನಾನು ಅವ್ರ ಜೊತೆ ಮಾಡಿರೋ ಹಿಟ್ ಫಿಲ್ಮ್ಗಳೇನಿದ್ದಾವೆ ಕೊಡಬಲ್ಲೆ ಅಂತ ನಾನು ಜೊತೆಲೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಅವನ ಜೊತೆ ಹೇಗೆ ಸಂಬಂಧ ಕಾಪಾಡ್ಕೊಂಡೆ ಅಂದರೆ ನನ್ನ ಸಂಬಂಧಿಕರ ಜೊತೆನೂ ಆ ಥರ ಕಾಪಾಡ್ಕೊಳ್ಳಿಲ್ಲ ನಾನು. ಆಗಲೂ ಇಲ್ಲ ನನಗೆ. ನನ್ನ ಅಣ್ಣ ಡೈರೆಕ್ಟರ್ ಆಗಿದ್ರು, ಅವನ ಜೊತೆ ನಾನು 17 ಫಿಲ್ಮ್ ಇದುವರೆಗೂ ಮಾಡೇ ಇಲ್ಲ. ಅವನೇನೇನು ಆಸೆ ಇಟ್ಕೊಂಡಿದ್ದಾನೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಅವನ ಜೊತೆ ಈಗ 17 ಸಿನಿಮಾನ ಕಂಪ್ಲೀಟ್ ಮಾಡೋ ಟೈಮಿಗೆ ನಾನು ಅವನಿಗೆ ಸಬ್ಜೆಕ್ಟ್ ಕೇಳಿಸ್ದೆ, ಚಶ್ಮೆ ಬದ್ದವ್ರದ್ದು. ಅವನದನ್ನು ರಿಷಿ ಕಪೂರ್ ಜೊತೆ ಶುರು ಮಾಡ್ದ. ಆದ್ರೆ ಶೂಟಿಂಗ್ ಆಗಬೇಕಾದ್ರೆ ಅವನನ್ನು ಬೈಯೋದಕ್ಕೆ ನಾನು ಫೋನ್ ಮಾಡಿದೆ. ಅದು ಕೇಳು, ನಾನು ಏನು ಮಾಡ್ತಾಯಿದ್ದೀನಿ ಮತ್ತೆ ಹೇಗೆ ಮಾಡ್ತಾಯಿದ್ದೀನಿ ಅಂತ ಅಂದೆ. ನಾನ್ಯಾಕೋ ಕೇಳಿಸ್ಕೊಳ್ಳಿ, ನೀನೇನು ಮಾಡ್ತಾ ಇದೀಯ ಅಂತ. ನನಗೇನೋ ಹೇಳ್ದಂಗೆ ನೀನು ಮಾಡ್ತಾ ಇದ್ದೆ, ಸಬ್ಜೆಕ್ಟ್ ಎತ್ಕೊಂಡ್ಬಿಟ್ಟಿದ್ಯಾ, ಕೆಲಸ ಮಾಡಿದೆ. ಆದರೂ ಇದನ್ನು ಇಲ್ಲಿ ಡಿಸ್ಕಸ್ ಮಾಡೋದು ಸರಿ ಹೋಗಲ್ಲ ಅಂತ. ಅವನು ಚೆನ್ನಾಗಿ ಓದ್ಕೊಂಡೇ ಇದ್ದಾನೆ, ಅರ್ಥ ಮಾಡ್ಕೊಂಡಿದ್ದಾನೆ. ಆದರೆ ಅವತ್ತು ನನ್ನ ಸೆಕ್ರೆಟರಿ ಅವನ ಜೊತೆ ಮಾತಾಡಬೇಕಾದ್ರೆ ನಾನಾಗ ಪಾಲಿಟಿಕ್ಸಿಂದ ಬಂದಿದ್ದೆ ಮತ್ತು ಸ್ವಲ್ಪ ಚೇಂಜ್ ಆಗಿದ್ದೆ. ನಾನು ಹೇಳಿದೆ ಅವನು ಮಾತಾಡುವಾಗ ಫೋನ್ ಆನ್ ಇಟ್ಕೋ ಅಂತ. ಅವನು ಹೇಳೋದನ್ನು ನಾನು ಕೇಳಿಸ್ಕೋಬೇಕು ಅಂದೆ. ಅದು ಡೇವಿಡ್ ಜೊತೆ ಮಾತಾಡುವಾಗ ಅದು ಆ ಟೈಮ್ನಲ್ಲಿ ಫೋನ್ ಆನ್ ಆಗೇ ಇತ್ತು. ಆ ಫೋನಲ್ಲಿ ನಾನು ಕೇಳಿಸ್ಕೊಂಡೆ ಅವನು ಹೇಳ್ತಿದ್ದ, ಈ ಚಿಚ್ಚಿ ತುಂಬ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ದಾನೆ ಅಂತ. ಎಷ್ಟು ಪ್ರಶ್ನೆ ಕೇಳ್ತಾನೆ ಇವನು ಅಂದರೆ ಅವನ ಜೊತೆ ಕೆಲಸ ಮಾಡೋಕ್ಕೂ ನಂಗೆ ಮನಸ್ಸಾಗ್ತಾ ಇಲ್ಲ. ಅವನಿಗೆ ಹೇಳು ಚಿಕ್ಕ ಪುಟ್ಟ ರೋಲ್ ಸಿಕ್ಕರೆ ಮಾಡ್ಕೋ ಅಂತ. ಮತ್ತು ಅವನು ಹೇಳಿದ ಮಾತು ನನಗೆ ಎಷ್ಟು ನಾಡ್ತು ಅಂತಂದರೆ ಆಗ ನಾನು ಅಂದ್ಕೊಂಡೆ ದೂರ ಇರಬೇಕು ಇವನಿಂದ ಅಂತ. ಆಮೇಲೆ ನಾವು ಒಂದು 4-5 ತಿಂಗಳು ಮಾತೇ ಆಡಿಲ್ಲ ಬಿಡಿ. 4-5 ತಿಂಗಳಾದ್ಮೇಲೆ ನಾನು ಮತ್ತೆ ಅವನಿಗೆ ಫೋನ್ ಮಾಡಿದೆ. ನಾನು ಹೇಳಿದೆ ಅವನಿಗೆ, ನೋಡು, ನಾನೊಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತೀನಿ, ನಿನ್ನ ಆಸೆ ಏನಿದೆಯಲ್ಲ ಅದನ್ನು ಪೂರ್ತಿ ಮಾಡ್ತೀನಿ ಅಂದೆ. ಒಂದಷ್ಟು ಸೆಕೆಂಡ್ಸಿಗೆ ಶಾರ್ಟಲ್ಲಿ ಬಂದೋಗ್ತೀನಿ, ಎಲ್ಲಿ ಶೂಟ್ ಮಾಡ್ತಾ ಇದೆಯಾ ಅಂತ ಕೇಳಿದೆ ನಾನು ಅವನನ್ನು. ಆಮೇಲೆ ಅವ್ನು ಫೋನೇ ಬರಲಿಲ್ಲ. ಇದನ್ನು ಎಷ್ಟೋ ವರ್ಷ ಆದಮೇಲೆ ನಾನು ಆಚೆ ಹೇಳಿದ್ದು ಮತ್ತೆ ಹೇಳಲೇಬೇಕಾಗಿತ್ತಿದ್ದು. ಅವನು ಯಾರ್ದೋ ಮಾತನ್ನ ಕೇಳ್ತಾನ ಹಾಗಂತ ನನಗೆ ಅನ್ಸೋದು ಇಲ್ಲ. ನನ್ನ ಮನೆ ಬಾಗ್ಲು ಯಾರಿಗಾದ್ರೂ ಮುಚ್ಚೋಗ್ಬಿಟ್ರೆ ಆಗ ನಾನೆಲ್ಲಿ ಗೋವಿಂದ ಆಗ್ತೀನಿ? ಆದ್ರೆ ಗೋವಿಂದ ಅವರೇ, ನೀವು ಜಾಸ್ತಿ ಸಿನಿಮಾ ಮಾಡಿರೋದು ಖಾದರ್ ಖಾನ್ ಅವ್ರ ಜೊತೆ. 41 ಸಿನಿಮಾನ ನೀವು ಖಾದರ್ ಖಾನ್ ಜೊತೆ ಮಾಡಿದ್ದು. ರೈಟರ್ ಆಗಿ ಅವರು ಯಾರನ್ನ ತಲುಪಿದ್ರೋ ಅವರು ಚೆನ್ನಾಗೇ ಮಾಡೋರು. ಅವ್ರು ಮೊದಲು ಜಿತೇಂದ್ರ ಇಲ್ಲ ಅಮಿತಾಬ್ ಬಚ್ಚನ್ ಹತ್ರ ಕೆಲಸ ಮಾಡ್ತಿದ್ರು. ಅವಾಗ ಅಮಿತಾಬ್ ಬಚ್ಚನ್ ಅವರ ಎಲ್ಲ ಫಿಲ್ಮು ಸೂಪರ್ ಹಿಟ್ ಆಗ್ತಾ ಇದ್ವು. ಆಮೇಲೆ ಅವರು ಜಿತೇಂದ್ರ ಅವ್ರ ಜೊತೆ ಕೆಲಸ ಮಾಡಿದ್ರು, ಅವ್ರದ್ದು ಎಲ್ಲ ಸೂಪರ್ ಹಿಟ್ ಆದ್ವು. ಆಮೇಲೆ ಮಿಥುನ್ ಚಕ್ರವರ್ತಿ ಅವ್ರ ಜೊತೆ ಫಿಲಮ್ ಮಾಡಿದ್ರು, ಅದು ಎಲ್ಲ ಸೂಪರ್ ಹಿಟ್ ಆದ್ವು. ಆಮೇಲೆ ಅವರು ನನ್ನ ಜೊತೆ ಫಿಲಮ್ ಶುರು ಮಾಡಿದಾಗ ಆಗ್ಲೂ ಎಲ್ಲ ಫಿಲಮ್ ಸೂಪರ್ ಹಿಟ್ ಆಗೋದ್ವು. ಆದ್ರೆ ಅವ್ರಿಗೆ ಹುಷಾರಿಲ್ದೇ ಇದ್ದಾಗ, ಆಮೇಲೆ ಅವರು ತೀರ್ಕೊಂಡಾಗ ಅವ್ರ ಮಗ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಗೋವಿಂದ ಅವರು 41 ಸಿನಿಮಾ ಮಾಡಿದ್ರು, ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಇದ್ರು, ಒಂದು ಸಲನೂ ಆರೋಗ್ಯದ ಬಗ್ಗೆ ವಿಚಾರಿಸ್ಲಿಲ್ಲ ಅಂತ. ನೀವೀ ಪ್ರಶ್ನೆನ ನನಗೆ ಕೇಳಿದ್ದು ತುಂಬಾನೇ ಒಳ್ಳೇದಾಯ್ತು. ನಾನು ಇದಕ್ಕೆ ಖಂಡಿತ ಉತ್ತರ ಕೊಡ್ತೀನಿ. ಆದರೆ ಇವ್ರಿಗೆ ಇದರಿಂದ ಯಾವುದೇ ರೀತಿಯ ದುಃಖ ಅಥವಾ ನೋವಾಗಬಾರ್ದು, ದಯವಿಟ್ಟು. ಯಾಕಂದ್ರೆ ಅವರು ಎಷ್ಟು ಸಾಫ್ಟ್ ನೇಚರ್ ಅವರು ಅಂದರೆ, ಅವ್ರಿಗೆ ನಾವು ಏನಾದರೂ ಹೇಳಿದ್ರೆ ಅದು ಅವರು ಆವಾಗ ಒಂದು ದೇವ್ರ ಬುಕ್ನ ಬರಿತಾ ಇದ್ರು. ಆಗ ನಾನು ಅವ್ರಿಗೆ ಕೇಳಿದೆ, ನೀವು ದೇವ್ರ ಬುಕ್ನ ಬರಿತಾ ಇದ್ದೀರಲ್ಲ, ನಾನೊಂದು ಷರತ್ತು ಹಾಕ್ತೀನಿ ನಿಮಗೆ, ಈ ಪೆನ್ನ ನೀವು ಟಚ್ ಮಾಡಬಾರ್ದು ಅಂತ. ಆದರೆ ನೀವು ಹಾಗೆ ಮಾಡಿದ್ರೆ ಇದು ನಿಮ್ಮ ಬದುಕಿಗೆ ಒಳ್ಳೇದಾಗಲ್ಲ ಅಂತ, ನಿಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನೀವು ಮಾಡ್ತಿರೋ ಕೆಲಸಗಳಿಗೆಲ್ಲ ಅದು ಒಳ್ಳೇದಲ್ಲ.
ಅದು ನನ್ನ ಮನ್ಸಿಂದ ಹಾಗೆ ಹೊರಗೆ ಬಂದ್ಬಿಡ್ತು. ಈಗ ನಾನೇನ್ ಮಾಡ್ಲಿ? ಅವಾಗ ಏನಾಯ್ತು ಅಂದ್ರೆ, ನಾನಂತೂ ಹೇಳ್ಬಿಟ್ಟೆ. ಸ್ವಲ್ಪ ದಿನದಲ್ಲೇ ಡೈರೆಕ್ಟ್ರು ಬಂದ್ರು. ಆಮೇಲೆ ಖಾದರ್ ಖಾನ್ ಅವ್ರ ಹತ್ರ ಹಿಂಗೆ ಹೇಳಿದ್ದಿಲ್ಲ, ನಾನು ಅವ್ರನ್ನ ಇಷ್ಟಪಡ್ತೀನಿ ಅಂತ. ನಂಗನ್ಸಿದ್ದೇನು ಅಂದ್ರೆ, ಆ ದೇವ್ರ ಪುಸ್ತಕ ಇದೆಯಲ್ಲ, ಅದಕ್ಕೆ ಆ ಪೆನ್ ಟಚ್ ಮಾಡಬಾರ್ದು ಅಂತ. ನಾನು ಕೇರ್ ಮಾಡ್ತೀನಿ. ಆದರೂ ಅವರು ಟಚ್ ಮಾಡಿದ್ರು. ಆಮೇಲೆ ಅವರು ಹಾಗೆ ಕರಿಯರು ಹೋಯ್ತು, ಮತ್ತೆ ರಿಲೇಷನ್ಶಿಪ್ಪು ಹಾಳಾಯ್ತು ಅವ್ರದ್ದು. ಮತ್ತು ಅವರು ಆ ಟೈಮಲ್ಲಿ ನನಗೆ ತುಂಬ ಬೈದಾಕ್ಬಿಟ್ರು. ಹಾಗೆ ಬೈದಿದ್ರಲ್ಲಿ ಏನಿತ್ತು ಅಂದರೆ, ಯಾಕಂದರೆ ಅವರು ಗುರು ಆಗಿದ್ರು. ಅವ್ರು ಹೇಳಿದಕ್ಕೆಲ್ಲ ನಾನು ಉತ್ತರ ಕೊಡಲಿಲ್ಲ, ಯಾವತ್ತೂ ಕೊಡಲೇ ಇಲ್ಲ. ನಾನು 3-4 ಸಲ ಟ್ರೈ ಮಾಡಿದೆ ಸರ್. ಹಾಗಾಗಲ್ಲ. ಗೋವಿಂದ ಅಲ್ಲ. ನಾನು ಒಬ್ಬರನ್ನ ಪ್ರೀತಿ ಮಾಡಿದ್ಮೇಲೆ ಅವ್ರಿಗೆ ನಾನು ಹೀಗಾಗ್ಲಿಲ್ಲ ಅಂದ್ರು, ಹಿಂಗಾದ್ರೂ ಸರಿ, ಹೆಂಗಾದ್ರೂ ಸರಿ, ನಾನು ಕೈ ಜೋಡಿಸ್ತೀನಿ. ನಾನು ಯಾವತ್ತೂ ಹಿಂಜರಿಯಲ್ಲ, ಹಾಗೆ ಮಾಡೋದೇ ಇಲ್ಲ. ನಾನು ತುಂಬ ಟ್ರೈ ಮಾಡಿದೆ, 3-4 ಸಲ ಟ್ರೈ ಮಾಡಿದೆ, ಅದು ಆಗಲೇ ಇಲ್ಲ ಅಷ್ಟೇ. ಅವರು ತುಂಬ ಸಾಫ್ಟ್ ಆಗೋಗಿದ್ರು. ಆಮೇಲೆ ಅವರು ತುಂಬ ಕಾಯಿಲೆ ಬಿದ್ರು. ಇವರ ಸಿನಿಮಾ ಬಗ್ಗೆ, ಎಂಟರ್ಟೈನ್ಮೆಂಟ್ ಬಗ್ಗೆ ನಿಮ್ಮಲ್ಲಿ ಯಾರಾದರೂ ಪ್ರಶ್ನೆ ಕೇಳೋರಿದ್ದೀರಾ? ನಂಗೇನು ತಿಳ್ಕೊಳ್ಳೋಕೆ ಇಷ್ಟ ಅಂದರೆ, ಯಾವ ಆಕ್ಟ್ರೆಸ್ ಹೆಸರನ್ನ ನಿಮ್ಮ ಹೆಂಡತಿ ಮುಂದೆ ಹೇಳೋದಕ್ಕೆ ನಾಚಿಕೆ ಪಡ್ತೀರಾ? ಹೆದರಿಕೆ ಆಗತ್ತೆ ನಿಮಗೆ? ಹೆದರಿಕೆ ಆಗತ್ತೆ ಅಂತ. ಅಯ್ಯೋ, ನನ್ನ ಹೆಂಡತಿ ನನಗೆ ಕನ್ವಿನ್ಸ್ ಮಾಡ್ತಾನೆ ಹೋದ್ಲು, ನೀನು ಯಾರ ಹೆಸರು ಹೇಳೋದಕ್ಕೂ ನಾಚಿಕೆ ಪಟ್ಕೋಬೇಡ ಅಂತ. ಮತ್ತು ಯಾವ ಹೀರೋಯಿನ್ ಜೊತೆಗೂ ನಿಂದೊಂದು ಅಫೇರ್ ಇಲ್ಲ, ಇದೆಯಂತ ಬಾಳ್ಗುರು ಅಂತ. ಸರ್, ನನ್ನ ಹೆಂಡತಿ ಇದ್ದಾಳಲ್ಲ, ಅವಳಂತೂ ಬೇರೆಯವ್ರ ಹೆಂಡತಿ ಇದ್ದಾರೆ ಅಲ್ವೇ ಅಲ್ಲ. ಎಲ್ಲಿ ಹೋಗಿದ್ರಿ? ಏನು ಮಾಡ್ತಾ ಇದ್ರಿ? ಇಷ್ಟು ಲೇಟಾಗಿ ಯಾಕೆ ಬಂದ್ರಿ? ಹಾಗೇನಾದ್ರೂ ಇದ್ದಿದ್ರೆ ನಾನು ಈ ಪಿಕ್ಚರ್ ಲೈಫಿಂದ ಆಚೆನೆ ಹೋಗ್ಬಿಡ್ತಿದ್ದೆ. ಇಷ್ಟೊಂದು ಹೀರೋಯಿನ್ ಜೊತೆ ಕೆಲಸ ಮಾಡಿದ್ಮೇಲೂ ಯಾರ ಮೇಲೂ ಪ್ರೀತಿ ಆಗ್ಲಿಲ್ವಾ ಗೋವಿಂದ ಅವ್ರಿಗೆ? ಇದಕ್ಕೆ ಉತ್ತರ ನಾನು ಕೊಡೋದಕ್ಕಾಗೋದಿಲ್ಲ. ನನ್ನ ಭಾಗ್ಯ ಅದು ಅನ್ಸುತ್ತೆ. ನನ್ನ ಹತ್ರ ಇದಕ್ಕೆ ಉತ್ತರನೇ ಇಲ್ಲ. ನೋಡಿ, ಕರಿಷ್ಮಾ ಕಪೂರ್ ಜೊತೆ 10 ಸಿನಿಮಾ ಮಾಡಿದ್ದೀರಾ ಅಂತಂದ್ರೆ ಏನಾದ್ರೂ ಆಗಿರ್ಲೇಬೇಕಲ್ಲ. ಆಮೇಲೆ ಅವರ ಹಿಂದಿ ಸ್ಪಷ್ಟ ಆಯ್ತು, ಅವರ ಆಕ್ಟಿಂಗ್ ಸುಧಾರಿಸ್ತು. ಈಗ ಇದನ್ನೆಲ್ಲ ನಾನು ಟಿವಿ ಮುಂದೆ ಹೇಳಕ್ಕಾಗಲ್ಲ. ಕರಿಷ್ಮಾ ಕಪೂರ್ ಜೊತೆ ಆಗ ಕೆಲಸ ಮಾಡ್ತಾ ಇದ್ನಲ್ಲ, ಅದು ಆಗ ಅವಳ ಬಾಯಿಂದ ಹಾಗೆ ಈಚೆ ಬಂದ್ಬಿಡ್ತು. ಅದು ಹೀಗೆ ಒಂದು ಟಿವಿ ಶೋ ನಡೀತಾ ಇತ್ತು. ಅವಳದ್ರಲ್ಲಿ ಹೇಳಿದ್ಲು, ಗೋವಿಂದ ನನ್ನ ಅವರು ಎಷ್ಟು ಇಷ್ಟಪಡ್ತಿದ್ರು ಅಂದರೆ, ನನಗೆ ಅವರು ಅವ್ರ ಅಪ್ಪನ ಥರ ಅಂತೇನೋ. ಆಗ ನಾನು ಹೇಳಿದೆ ಅವ್ರಿಗೆ, ಹಲೋ, ಹೀರೋಯಿನ್ ನಾವಿಬ್ರು. ನಾನಂದೆ, ನಿಮ್ಮ ಅಪ್ಪನ ಥರ ಅಂತೂ ಅಲ್ಲ ನಾನು. ಇಷ್ಟೊಂದು ರೊಮ್ಯಾನ್ಸ್ ಮಾಡಿ ಜನ ಏನನ್ನಲ್ಲ ಹಿಂಗೆಲ್ಲ ಮಾತಾಡಿದ್ರೆ ಅಂತ ಹೇಳಿದೆ. ನನಗೆ ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಒಳ್ಳೆಯವಳು, ಮತ್ತೆ ಒಳ್ಳೆ ಮಾತುಗಾತಿ, ಮತ್ತೆ ಎಷ್ಟೋ ಹಾರ್ಡ್ ವರ್ಕಿಂಗ್ ಅಂದರೆ ಅವಳು. ಓ ಮೈ ಗಾಡ್. ಓಹೋ, ಅಂದರೆ ನಮಗೂ ಡೌಟ್ ಇರುತ್ತಲ್ವ, ಇಷ್ಟೊಂದು ದೊಡ್ಡ ಕುಟುಂಬದಿಂದ ಬಂದಾಗ ಅವ್ರು ಹೀಗೂ ಇರ್ತಾರ ಅನ್ನೋ ಒಂದು ಡೌಟ್ ಇರುತ್ತಲ್ಲ. ಅವ್ರು ಇರೋದೇ ಹಂಗೆ. ಹಾಗಿದ್ರೆ ತುಂಬಾ ಒಳ್ಳೆ ಕೋಸ್ಟಾರ್ ಯಾರಾಗಿದ್ರು? ಕೋಸ್ಟಾರ್ ಆಸ್ ಅ ಹೀರೋಯಿನ್ ಅದು ಯಾರ್ಯಾರ ಜೊತೆ ನನ್ನ ಪಿಕ್ಚರ್ ಎಲ್ಲ ಓಡಿಲ್ವೋ ಅವರೆಲ್ಲ ತುಂಬ ಚೆನ್ನಾಗಿದ್ರು. ನೋಡಿ, ಶಿಲ್ಪಾ ಶೆಟ್ಟಿ ಜೊತೆ ನಂದು ಯಾವ ಫಿಲಮು ಓಡಿಲ್ಲ. ಎಲ್ಲ ಫಿಲಮ್ ಹಾಡುಗಳು ಹಿಟ್ ಆಗಿದ್ವು. ಏನಂತಾರೆ ಅದಕ್ಕೆ? ರಿಲೇಷನ್ಶಿಪ್ ಇರಲೇಬೇಕು ಅಂತೇನಿಲ್ಲ, ಆದರೆ ಪ್ರೀತಿ ಇದೆ, ರಿಲೇಷನ್ಶಿಪ್ಪು ಇರುತ್ತೆ.